ಭಾರತದಲ್ಲಿ ಪ್ರತಿ 5 ಹೆಣ್ಮಕ್ಳಲ್ಲಿ 1 ಹೆಣ್ಣು ಮಗು ಆದ್ರೂ PCOD ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಬಹಳಷ್ಟು ಜನ ಇದನ್ನ ಒಂದು ಲೈಫ್ ಲಾಂಗ್ ಸಮಸ್ಯೆ ಅಂತಾನೆ ಅಕ್ಸೆಪ್ಟ್ ಮಾಡ್ಕೊಂಡು ಅದ್ರ ಜೊತೆಗೇನೆ ಬದುಕೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವಾಗ್ಲೂ ಇರೆಗ್ಯುಲರ್ ಪೀರಿಯಡ್ಸ್, ಅದ್ರ ಜೊತೆಗೆ ಎನರ್ಜಿ ಕ್ರಾಶ್ ಆಗುವಂಥದ್ದು, ಯಾವಾಗ ನೋಡಿದ್ರು ಸುಸ್ತು, ಮುಖದ ಮೇಲೆ ಅಥವಾ ದೇಹದ ಮೇಲೆ ಅತಿ ಹೆಚ್ಚು ಕೂದಲು ಬೆಳೆಯುವಂಥದ್ದು, ಇವೆಲ್ಲ ಪ್ರಾಬ್ಲಮ್ಗಳು ಇದ್ದು ಕೂಡ ನಾವು ಅದನ್ನ ಹೇಗ್ ಸರಿ ಮಾಡ್ಕೊಳ್ಳೋದು ಅನ್ನೋದು ಅರ್ಥ ಆಗ್ದೇನೆ ಅದ್ರ ಜೊತೆಗೆ ಬದುಕೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಡ್ತೀವಿ. ಮತ್ತು ಇದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಸುಲಭ ಅನ್ನೋದು ಬಹುತೇಕ ಜನರಿಗೆ ಗೊತ್ತಿಲ್ಲ. ಮೆಡಿಸಿನ್ಸ್ ಮಾತ್ರ ಅಲ್ಲ, ನಿಮ್ ಲೈಫ್ ಸ್ಟೈಲ್ ಇಂದ ಕೂಡ PCODನ ಸರಿ ಮಾಡ್ಕೋಬಹುದು. ಅದು ಹೇಗೆ ಮನೆಯಲ್ಲೇ PCODನ ಸರಿ ಮಾಡ್ಕೊಳ್ಳೋದಕ್ಕೆ ಏನೇನ್ ಮಾಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. PCOD ಅಂತಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ನಮ್ಮ ಓವರೀಸ್ ಅಲ್ಲಿ ಎಗ್ಸ್ ಸರಿಯಾಗಿ ಮೆಚೂರ್ ಆಗದೆ ಇದ್ದಾಗ ಅದು ಸಿಸ್ಟ್ ಫಾರ್ಮ್ ಅಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ. ಇದರಿಂದ ಶುರುವಾಗುವಂತ ಸಮಸ್ಯೆ ಪೀರಿಯಡ್ಸ್ ನಲ್ಲಿ ಇರ್ರೆಗ್ಯುಲಾರಿಟಿ ಏನ್ ಕಾಣಿಸ್ಕೊಳ್ಳುತ್ತೆ, ಅದನ್ನ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಕರಿತೀವಿ. ಇದರ ಹಿಂದಿನ ಮುಖ್ಯ ವಿಲನ್ ಅಂತಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್. ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆದಾಗ ನಮ್ಮ ದೇಹ ಅಥವಾ ಪ್ಯಾಂಕ್ರಿಯಾಸ್ ಏನಿದೆ ಅದು ಇನ್ಸುಲಿನ್ ಅತಿ ಹೆಚ್ಚು ಉತ್ಪಾದನೆ ಮಾಡುತ್ತೆ. ಈ ಅತಿ ಹೆಚ್ಚು ಇನ್ಸುಲಿನ್ ಉತ್ಪಾದನೆ ಆಗೋದು ಏನ್ ಮಾಡುತ್ತೆ, ನಮ್ಮ ದೇಹದಲ್ಲಿ ಆಂಡ್ರೋಜನ್ ನ ಉತ್ಪಾದನೆಯನ್ನ ಜಾಸ್ತಿ ಮಾಡುತ್ತೆ. ಅಂದ್ರೆ ನಮ್ಮ ಓವರೀಸ್ಗೆ ಆಂಡ್ರೋಜನ್ ನ ಉತ್ಪಾದನೆ ಜಾಸ್ತಿ ಮಾಡೋ ಹಾಗೆ ಸಿಗ್ನಲ್ ಮಾಡುತ್ತೆ. ಆ ಮೂಲಕ ಆಂಡ್ರೋಜನ್ ನ ಪ್ರಮಾಣ ಏರಿಕೆ ಆಗ್ತಾ ಆಗ್ತಾ ನಮ್ಮ ದೇಹಕ್ಕೆ PCODಯ ಸಮಸ್ಯೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಅಂದ್ರೆ ಹೆಣ್ಣು ಮಕ್ಕಳ ದೇಹದಲ್ಲಿ ಮೇಲ್ ಹಾರ್ಮೋನ್ನ ಉತ್ಪಾದನೆ ಜಾಸ್ತಿ ಆಗ್ತಾ ಹೋದ ಹಾಗೇನೆ ಅದು PCODಯ ಸಮಸ್ಯೆಗೆ ಕಾರಣ ಆಗುತ್ತೆ. ಈ PCOD ಸಮಸ್ಯೆ ಇರುವವರಿಗೆ ಮುಖ್ಯವಾಗಿ ಕಾಣಿಸ್ಕೊಳ್ಳುವಂತ ಲಕ್ಷಣಗಳು ಏನು ಅಂತಂದ್ರೆ ಪೀರಿಯಡ್ಸ್ ಇರೆಗ್ಯುಲರ್ ಆಗೋದು ಅಥವಾ 35 ಡೇಸ್ಗಿಂತ ಜಾಸ್ತಿ, 35 ದಿನಗಳಿಗಿಂತ ಜಾಸ್ತಿ ಆದ ಮೇಲೆ ಪೀರಿಯಡ್ಸ್ ಆಗುವಂಥದ್ದು, ಕೆಲವೊಂದ್ಸಲ ತಿಂಗಳುಗಟ್ಟಲೆ ಪೀರಿಯಡ್ಸ್ ಸ್ಕಿಪ್ ಆಗುವಂಥದ್ದು. ಇನ್ನ ಇದ್ರ ಜೊತೆಗೆ ವಿಪರೀತ ಸುಸ್ತು ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಜಾಲೈನಲ್ಲಿ ಅಥವಾ ಮುಖದ ಮೇಲೆ ಅತಿಯಾಗಿ ಕೂದಲುಗಳು ಕಾಣಿಸ್ಕೊಳ್ಳುತ್ತೆ. ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ, ತಲೆಯಲ್ಲಿ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಇದ್ರ ಜೊತೆಗೆ ಕತ್ತಿನ ಸುತ್ತ ಕಪ್ಪ ಆಗುವಂಥದ್ದು ಕೂಡ PCODಯ ಲಕ್ಷಣ ಆಗಿರುತ್ತೆ. ಇನ್ನು ಇದ್ರ ಜೊತೆಗೆ ಮುಖದಲ್ಲಿ ಅತಿಯಾಗಿ ಮೊಡವೆಗಳು ಕಾಣಿಸ್ಕೊಳ್ಳುತ್ತೆ. ಅದರಲ್ಲೂ ಕೂಡ ಜಾಲೈನಲ್ಲಿ ಅಥವಾ ಮುಖದ ಕೆನ್ನೆಯ ಭಾಗದಲ್ಲಿ ಅತಿ ಹೆಚ್ಚು ಮೊಡವೆಗಳು ಕಾಣಿಸ್ಕೊಳ್ಳುವಂಥದ್ದು. ಮತ್ತೆ ಇದು ಅಲ್ಲದೆ ಮೂಡ್ ಸ್ವಿಂಗ್ಸ್ ಬೇರೆ ಕಾಣಿಸ್ಕೊಳ್ಳುತ್ತೆ. ಮೂಡ್ ಸ್ವಿಂಗ್ಸ್ ಅಂದ್ರೆ ಆಗಾಗ ಕೋಪ ಬರೋದು, ಬೇಜಾರಾಗೋದು, ಕಾರಣ ಇಲ್ಲದೆ ಅಳು ಬರುವಂತದ್ದು, ತುಂಬಾ ವಿಪರೀತ ಮೂಡ್ ಫ್ಲಕ್ಚುಯೇಟ್ ಆಗುವಂತದ್ದು, ಇದು ಕೂಡ PCODಯ ಲಕ್ಷಣಗಳು. PCODಗೆ ಡಯಟ್ ಯಾಕೆ ಮುಖ್ಯ ಆಗುತ್ತೆ ಅಂತಂದ್ರೆ ನಾವು ತಿನ್ನುವಂತ ಪ್ರತಿಯೊಂದು ಊಟ ಕೂಡ ನಮ್ಮ ಇನ್ಸುಲಿನ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ನಮ್ಮ ಇನ್ಸುಲಿನ್ ಹೆಚ್ಚು ಕಡಿಮೆಗೆ ಕಾರಣ ಆಗುತ್ತೆ. ಇನ್ಸುಲಿನ್ ಹೆಚ್ಚು ಕಡಿಮೆ ಆದಾಗ ಅಥವಾ ಅದರ ಏರಿಕೆ ಮತ್ತು ಇಳಿಕೆ ಡೈರೆಕ್ಟ್ ಆಗಿ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಆ ಮೂಲಕ ನಮ್ಮ ದೇಹದಲ್ಲಿ PCOD ಆಂಡ್ರೋಜನ್ನ ಉತ್ಪಾದನೆ ಜಾಸ್ತಿ ಆಗ್ಬೇಕಾ ಕಡಿಮೆ ಆಗ್ಬೇಕಾ ಅನ್ನೋದು ನಿರ್ಧಾರ ಆಗುತ್ತೆ. ಹಾಗಾಗಿ ನಾವು ತಿನ್ನುವ ಆಹಾರದಲ್ಲಿ ಕಟ್ಟುನಿಟ್ಟಾಗಿದ್ರೆ ಆಗ ಈ ಆಂಡ್ರೋಜನ್ ನ ಉತ್ಪಾದನೆ ಕಡಿಮೆ ಆಗುತ್ತೆ. ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಕಡಿಮೆ ಮಾಡ್ಕೋಬಹುದು. ಆ ಮೂಲಕ ಆಂಡ್ರೋಜನ್ ನ ಉತ್ಪಾದನೆ ಕಡಿಮೆ ಆಗುತ್ತೆ. ಅದರಿಂದ PCOD ರೆಗ್ಯುಲೇಟ್ ಆಗೋದಕ್ಕೆ ಸಹಾಯ ಆಗುತ್ತೆ. ಈ ಕಾರಣಕ್ಕೆ ನಾವು ತಿನ್ನುವ ಆಹಾರ ಅಥವಾ ನಮ್ಮ ಡಯಟ್ ಬಹಳ ಮುಖ್ಯ ಆಗುತ್ತೆ PCODಯ ವಿಷಯದಲ್ಲಿ. PCOD ಮ್ಯಾನೇಜ್ ಮಾಡುವಾಗ ನಾವು ಒಂದಿಷ್ಟು ವಿಷಯಗಳನ್ನ ಬಹಳ ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ದೇಹದಲ್ಲಿನ ಇನ್ಫ್ಲಮೇಷನ್ ಅನ್ನ ಕಮ್ಮಿ ಮಾಡ್ಕೊಳ್ಳೋದು. ಈ PCOD ಯಾರ್ಯಾರಿಗಿರುತ್ತೆ ಅವರಿಗೆ ಮೈಲ್ಡ್ ಆಗಿ ಇನ್ಫ್ಲಮೇಷನ್ ಯಾವಾಗ್ಲೂ ದೇಹದಲ್ಲಿ ಇರುತ್ತೆ. ಈ ಇನ್ಫ್ಲಮೇಷನ್ ನ ಕಮ್ಮಿ ಮಾಡುವಂತ ನಮ್ಮ ಗಮನ ಯಾವಾಗ್ಲೂ ಇರಬೇಕಾಗುತ್ತೆ. ಮುಖ್ಯವಾಗಿ ನಮ್ಮ ಆಹಾರದಲ್ಲಿ ಬೆಳ್ಳುಳ್ಳಿ ಇರ್ಬೋದು, ಶುಂಠಿ ಇರ್ಬೋದು ಅಥವಾ ಅರಿಶಿನ ಇರ್ಬೋದು, ಇವುಗಳ ಉಪಯೋಗ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಇದು ಆಂಟಿ ಇನ್ಫ್ಲಮೇಟರಿ ಫುಡ್ ಅಂತಾನೆ ಹೇಳ್ತಾರೆ. ಇನ್ನು ಇದರ ಜೊತೆಗೆ ಒಮೆಗಾ 3 ರಿಚ್ ಆಗಿರುವಂತ ಆಹಾರವನ್ನ ಸೇವಿಸಬೇಕಾಗುತ್ತೆ. ಅದರಲ್ಲಿ ಫ್ಲಾಕ್ಸ್ ಸೀಡ್ಸ್ ಬರುತ್ತೆ, ವಾಲ್ನಟ್ ಬರುತ್ತೆ, ಇನ್ನು ಮೀನು ಬರುತ್ತೆ, ಮೊಟ್ಟೆ ಬರುತ್ತೆ. ಇಂಥ ಆಹಾರಗಳನ್ನ ಜಾಸ್ತಿ ಸೇವಿಸಬೇಕಾಗುತ್ತೆ. ಇದು ಒಮೆಗಾ 3 ಪ್ರಮಾಣವನ್ನ ಜಾಸ್ತಿ ಮಾಡುತ್ತೆ. ಆ ಮೂಲಕ ಇನ್ಫ್ಲಮೇಷನ್ ಅನ್ನ ಕಮ್ಮಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಸಿರು ತರಕಾರಿಗಳನ್ನ ಜಾಸ್ತಿ ತಗೋಬೇಕಾಗುತ್ತೆ. ಹಸಿರು ತರಕಾರಿಗಳನ್ನ ಜಾಸ್ತಿ ತಿಂದ ಹಾಗೆ ದೇಹದಲ್ಲಿನ ಇನ್ಫ್ಲಮೇಷನ್ ನ ಕಮ್ಮಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಇದಲ್ಲದೆ
ಆಂಟಿ ಆಕ್ಸಿಡೆಂಟ್ ಫುಡ್ಗಳು ಅಂದ್ರೆ ಬೆರ್ರೀಸ್ ಅಂತ ಹಣ್ಣುಗಳು ಏನಿರುತ್ತೆ, ಬೇರೆ ಬೇರೆ ರೂಪದ ಬೆರ್ರಿಗಳು, ಬ್ಲೂಬೆರಿ ಇರ್ಬೋದು, ಬ್ಲಾಕ್ ಬೆರಿ ಇರ್ಬೋದು, ಕ್ರಾನ್ಬೆರಿ ಇರ್ಬೋದು, ತರದ ಬೇರೆ ಬೇರೆ ಬೆರ್ರಿ ಹಣ್ಣುಗಳನ್ನ ಜಾಸ್ತಿ ತಿಂತಾ ಹೋದ್ರೆ ಅದು ನಮ್ಮ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ ನ ಪ್ರಮಾಣ ಜಾಸ್ತಿ ಮಾಡಿ ಇನ್ಫ್ಲಮೇಷನ್ ಅನ್ನ ಕಮ್ಮಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಯಾವ ಯಾವ ಆಹಾರವನ್ನ ಅವಾಯ್ಡ್ ಮಾಡಬೇಕು ಅಂತಂದ್ರೆ, ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಅನ್ನ ಅವಾಯ್ಡ್ ಮಾಡಬೇಕು, ರಿಫೈನ್ಡ್ ಪ್ರೊಸೆಸ್ಡ್ ಫುಡ್ ಅನ್ನ ಅವಾಯ್ಡ್ ಮಾಡಬೇಕಾಗುತ್ತೆ, ಮೈದಾ ಅವಾಯ್ಡ್ ಮಾಡಬೇಕಾಗುತ್ತೆ, ಇವೆಲ್ಲವನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಟ್ರಾನ್ಸ್ ಫ್ಯಾಟ್ ಇರುವಂತ ಫುಡ್ ಅಂದ್ರೆ ಫ್ರೈಡ್ ಐಟಮ್ಸ್ ಏನಿರುತ್ತೆ, ಅದು ಚಿಪ್ಸ್ ಏನಿರುತ್ತೆ, ಪ್ಯಾಕೇಜ್ಡ್ ಫುಡ್ ಏನಿರುತ್ತೆ, ಇವುಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಇನ್ನು ಇದಲ್ಲದೆ ನಾವು ಆಹಾರದಲ್ಲಿ ಬಳಸುವಂತ ಎಣ್ಣೆ, ರಿಫೈನ್ಡ್ ಎಣ್ಣೆಗಳನ್ನು ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ. ಇನ್ನು ಅನೇಕರಿಗೆ ಡೈರಿ ಪ್ರಾಡಕ್ಟ್ ಏನಿದೆ, ಹಾಲು, ಮೊಸರು ಅಥವಾ ಈ ತರದ ಉತ್ಪನ್ನಗಳು ಏನಿದೆ, ಇವುಗಳು ಆಂಡ್ರೋಜನ್ ನ ಪ್ರಮಾಣವನ್ನ ಏರಿಕೆ ಮಾಡುತ್ತೆ. ಅಂತವರಿಗೆ ಈ ಡೈರಿ ಪ್ರಾಡಕ್ಟ್ಗಳನ್ನು ಅವಾಯ್ಡ್ ಮಾಡುವಂತ ಅಗತ್ಯ ಇರುತ್ತೆ. ಇವೆಲ್ಲವನ್ನ ಅವಾಯ್ಡ್ ಮಾಡಿಕೊಂಡು ಆಂಟಿ ಆಕ್ಸಿಡೆಂಟ್ಸ್ ಇರುವಂತಹ ಆಂಟಿ ಇನ್ಫ್ಲಮೇಟರಿ ಫುಡ್ಗಳನ್ನ ಜಾಸ್ತಿ ಮಾಡ್ಕೊಳ್ಳೋದು ಬಹಳ ಮುಖ್ಯ PCOD ಅನ್ನ ತಡೆಗಟ್ಟೋದಕ್ಕೆ. ಇನ್ನು PCOD ಇರುವಂತವ್ರು ಬ್ಲಡ್ ಶುಗರ್ ಅನ್ನ ಮ್ಯಾನೇಜ್ ಮಾಡೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಬ್ಲಡ್ ಶುಗರ್ ರೈಸ್ ಆಗ್ತಾ ಇದ್ದ ಹಾಗೆ ಇನ್ಸುಲಿನ್ ಪ್ರಮಾಣ ಏರಿಕೆ ಆಗುತ್ತೆ. ಅದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಯಾವಾಗ್ಲೂ ದೇಹದಲ್ಲಿ ಅದೇ ಪ್ರಮಾಣದಲ್ಲಿ ಇರುತ್ತೆ. ಅದನ್ನ ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ಬ್ಲಡ್ ಶುಗರ್ ರೈಸ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ. ಈ ಪ್ರೋಸೆಸ್ ಅಲ್ಲಿ ನಾವು ಪ್ರೋಟೀನ್ ಅನ್ನ ಆಹಾರದಲ್ಲಿ ಪ್ರತಿ ಮೀಲಲ್ಲಿ ಪ್ರೋಟೀನ್ ಆಡ್ ಮಾಡ್ಕೋಬೇಕಾಗುತ್ತೆ. ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂತ ಆಹಾರವನ್ನ, ಕಾರ್ಬೋಹೈಡ್ರೇಟ್ಸ್ ಅನ್ನ ತಗೋಬೇಕಾಗುತ್ತೆ. ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂತ ಕಾರ್ಬೋಹೈಡ್ರೇಟ್ಸ್ ನ ತೆಗೆದು ಹಾಕಬೇಕಾಗುತ್ತೆ. ಇನ್ನು ಇದ್ರ ಜೊತೆಗೆ ಫ್ಯಾಟ್ ಮತ್ತು ಫೈಬರ್ ಇರುವಂತ ಅಂಶಗಳು ಇರುವಂತ ಆಹಾರವನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ. ಇನ್ನು ಇದ್ರ ಜೊತೆಗೆ ಆಹಾರವನ್ನ 3 ಬಿಗ್ ಮೀಲ್ಗಳಲ್ಲಿ ಕಟ್ ಮಾಡಿಕೊಂಡು ಅಥವಾ 3 ಬಿಗ್ ಮೀಲ್ ರೀತಿಯಲ್ಲಿ ಆಹಾರವನ್ನ ತಗೋಬೇಕಾಗುತ್ತೆ. ಆ ರೀತಿ ಮಾಡೋದ್ರಿಂದ ಪದೇ ಪದೇ ಇನ್ಸುಲಿನ್ ರೈಸ್ ಆಗೋದನ್ನ ತಪ್ಪಿಸೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಯಾವುದೇ ಕಾರಣಕ್ಕೂ PCOD ಇರುವಂತವರು ಬ್ರೇಕ್ಫಾಸ್ಟ್ ಅನ್ನ ಸ್ಕಿಪ್ ಮಾಡುವಂತ ಕೆಲಸವನ್ನ ಮಾಡಕ್ ಹೋಗ್ಬಾರ್ದು. ಯಾಕೆ ಮಾಡಬಾರ್ದು ಅಂದ್ರೆ, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದ್ರಿಂದ ಅಥವಾ ಬೆಳಗಿನ ಉಪಹಾರವನ್ನ ಸ್ಕಿಪ್ ಮಾಡೋದ್ರಿಂದ ದೇಹದಲ್ಲಿ ಕೋರ್ಟಿಸೋಲ್ನ ಪ್ರಮಾಣ ಏರಿಕೆ ಆಗುತ್ತೆ. ಹೀಗೆ ಏರಿಕೆ ಆಗೋದ್ರಿಂದ ಎಗೇನ್ ಅದು ಇನ್ಸುಲಿನ್ ನ ಪ್ರಮಾಣದ ಮೇಲೆ ಪರಿಣಾಮ ಬೀರುತ್ತೆ. ಆದ್ರಿಂದ ಆಹಾರವನ್ನ ಸ್ಕಿಪ್ ಮಾಡುವಂತ ಕೆಲಸವನ್ನ ಮಾಡಬಾರ್ದು. ಇದಿಷ್ಟನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಇನ್ಸುಲಿನ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಈ ಮೂಲಕ PCOD ಅನ್ನ ದೂರ ಇಡೋದಕ್ಕೆ ಸಹಾಯ. ಇನ್ನು ನಮ್ಮ ಆಹಾರದ ಜೊತೆ ಯಾವ ಯಾವ ನ್ಯೂಟ್ರಿಯೆಂಟ್ಗಳು ನಮ್ಮ ದೇಹವನ್ನ ಸೇರ್ಬೇಕಾಗುತ್ತೆ ಅನ್ನೋದು ತಿಳ್ಕೊಬೇಕಾಗುತ್ತೆ. ಯಾಕೆಂದ್ರೆ ಅದರಿಂದ PCOD ಅನ್ನ ಕಂಟ್ರೋಲ್ ಮಾಡೋದು ಬಹಳ ಸುಲಭ ಆಗುತ್ತೆ. ಮುಖ್ಯವಾಗಿ ನಮ್ಮ ಆಹಾರದಲ್ಲಿ ಮೆಗ್ನೀಷಿಯಂ ಅನ್ನ ಸೇರಿಸ್ಕೋಬೇಕಾಗುತ್ತೆ. ಈ ಮೆಗ್ನೀಷಿಯಂ ನ ಸೇರಿಸ್ಕೊಳ್ಳೋದ್ರಿಂದ ಇದು ನಮ್ಮ ದೇಹದಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನ ಜಾಸ್ತಿ ಮಾಡುತ್ತೆ. ಇದಕ್ಕೆ ಪೂರಕವಾಗಿರುವಂತ ಆಹಾರಗಳು ಅಂದ್ರೆ 70% ಇರುವಂತ ಡಾರ್ಕ್ ಚಾಕ್ಲೇಟ್ ಆಗಿರುತ್ತೆ, ಅಥವಾ ಪಂಪ್ಕಿನ್ ಸೀಡ್ಸ್ ಅಥವಾ ಪಾಲಕ್ ಸೊಪ್ಪು, ಆಲ್ಮಂಡ್, ಇವೆಲ್ಲವೂ ನಮ್ಮ ಆಹಾರದಲ್ಲಿ ಮೆಗ್ನೀಷಿಯಂ ಜಾಸ್ತಿ ಇರುವಂತ ಆಹಾರಗಳಾಗಿರುತ್ತೆ. ಇವುಗಳನ್ನ ಆಹಾರದಲ್ಲಿ ಜಾಸ್ತಿ ತಗೋಬೇಕಾಗುತ್ತೆ. ಇನ್ನು ಇದ್ರ ಜೊತೆಗೆ ಆಹಾರದಲ್ಲಿ ವೈಟಮಿನ್ ಡಿ ಯ ಪ್ರಮಾಣ, ನಮ್ಮ ದೇಹದಲ್ಲಿ ವೈಟಮಿನ್ ಡಿ ಯ ಪ್ರಮಾಣ ಚೆನ್ನಾಗಿರುವ ಹಾಗೆ ನೋಡ್ಕೋಬೇಕಾಗುತ್ತೆ. ವೈಟಮಿನ್ ಡಿಗೆ ಮುಖ್ಯವಾದ ಸೋರ್ಸ್ ಅಂತಂದ್ರೆ ಸನ್ಲೈಟ್, ಸೂರ್ಯನ ಬೆಳಕು. ಇನ್ನು ಇದ್ರ ಜೊತೆಗೆ ಫ್ಯಾಟಿ ಫಿಶ್ ತಿಂದ್ರೆ ಅಥವಾ ಒಳ್ಳೆಯ ಮೀನಿನಲ್ಲೂ ಕೂಡ ನಮಗೆ ವೈಟಮಿನ್ ಡಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಮಶ್ರೂಮ್ ಅಲ್ಲೂ ಕೂಡ ವೈಟಮಿನ್ ಡಿ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ರೆಡ್ ಮೀಟ್ ಅಲ್ಲೂ ಕೂಡ ವೈಟಮಿನ್ ಡಿ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇವುಗಳೆಲ್ಲವನ್ನು ಆಹಾರದಲ್ಲಿ ಸೇರಿಸ್ಕೋಬಹುದು. ಪಂಪ್ಕಿನ್ ಸೀಡ್ಸ್, ಚಿಕ್ ಪೀಸ್ ಇರ್ಬೋದು ಅಥವಾ ಕ್ಯಾಶ್ಯೂ ಇರ್ಬೋದು, ಇವುಗಳಲ್ಲೆಲ್ಲ ಜಿಂಕ್ ನ ಪ್ರಮಾಣ ಚೆನ್ನಾಗಿರುತ್ತೆ. ಈ ಜಿಂಕ್ ಏನಿದೆ ಇದು ನಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಕಡಿಮೆ ಮಾಡೋದಕ್ಕೂ ಸಹಾಯ ಮಾಡುತ್ತೆ ಮತ್ತು ನಮ್ಮ ದೇಹದ ಇಮ್ಯುನಿಟಿಯನ್ನ ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಜಿಂಕ್ ಇರುವಂತ ಆಹಾರ, ಜಿಂಕ್ ನ ಪ್ರಮಾಣ ಚೆನ್ನಾಗಿರುವಂತ ಆಹಾರ ಸೇರಿಸ್ಕೋಬೇಕಾಗುತ್ತೆ. ಇದರಿಂದ ಹೇರ್ ಫಾಲ್ ಆಗೋದನ್ನ ತಪ್ಪಿಸೋದಕ್ಕೆ ಕೂಡ ಸಹಾಯ ಆಗುತ್ತೆ. ನಮ್ಮ ಆಹಾರದಲ್ಲಿ ಪಂಪ್ಕಿನ್ ಸೀಡ್ಸ್ ಇರ್ಬೋದು, ಕ್ಯಾಶ್ಯೂ ಇರ್ಬೋದು, ಇವುಗಳಲ್ಲೆಲ್ಲ ಜಿಂಕಿನ ಪ್ರಮಾಣ ಚೆನ್ನಾಗಿದೆ. ಇಂಥ ಆಹಾರಗಳನ್ನ ನಾವು ಹೆಚ್ಚು ಹೆಚ್ಚು ಸೇವಿಸಬೇಕಾಗುತ್ತೆ. ವೈಟಮಿನ್ B8 ಅಥವಾ ಇನಾಸಿಟಾಲ್ ಅಂತ ಒಂದು ವೈಟಮಿನ್ ಏನಿದೆ, ಇದು PCOD ಅನ್ನ ಕಡಿಮೆ ಮಾಡೋದ್ರಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಇದರ ಪ್ರಮಾಣ ಸಿಟ್ರಸ್ ಫ್ರೂಟ್ ಅಲ್ಲಿ ಅಂದ್ರೆ ಮೂಸಂಬಿ ಇರ್ಬೋದು ಅಥವಾ ಆರೆಂಜ್ ಇರ್ಬೋದು ಅಥವಾ ಲಿಂಬೆ ಇರ್ಬೋದು, ಇದರಲ್ಲಿ ಜಾಸ್ತಿ ಇರುತ್ತೆ. ಮತ್ತು ಇದ್ರ ಜೊತೆಗೆ ಬೇರೆ ಬೇರೆ ತರದ ಬೀನ್ಸ್ ಗಳಲ್ಲಿ ಕೂಡ, ಪಲ್ಸಸ್ ಗಳಲ್ಲಿ ಕೂಡ ವೈಟಮಿನ್ B8 ಪ್ರಮಾಣ ಚೆನ್ನಾಗಿ ಸಿಗುತ್ತೆ. ಇವುಗಳನ್ನು ಕೂಡ ಆಹಾರದಲ್ಲಿ ಸೇರಿಸ್ಕೋಬಹುದು. ಈ ಎಲ್ಲಾ ತರದ ನ್ಯೂಟ್ರಿಯೆಂಟ್ಗಳು ದೇಹಕ್ಕೆ ಹೋದ್ರೆ ಆ ಮೂಲಕ ಕೂಡ PCOD ಅನ್ನ ತಡೆಗಟ್ಟೋದಕ್ಕೆ ಸಹಾಯ. ಇನ್ನು PCOD ಅನ್ನ ತಡೆಗಟ್ಟೋದ್ರಲ್ಲಿ
ನಮ್ಮ ಎಕ್ಸಸೈಸ್ ಕೂಡ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕೆಂದ್ರೆ ನಮ್ಮ ದೇಹ ಎಷ್ಟರ ಮಟ್ಟಿಗೆ ಇನ್ಆಕ್ಟಿವ್ ಆಗಿರುತ್ತೋ ಅಷ್ಟರ ಮಟ್ಟಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಅದನ್ನ ತಡಿಬೇಕು ಅಂತಂದ್ರೆ ನಾವು ತುಂಬಾ ಆಕ್ಟಿವ್ ಆಗಿರೋದು ಬಹಳ ಮುಖ್ಯ ಆಗುತ್ತೆ. ಈ ಆಕ್ಟಿವ್ ಆಗಿರುವುದು ಅಂತಂದ್ರೆ ನಾವು ಕಾರ್ಡಿಯೋ ಎಕ್ಸಸೈಸ್ ಅನ್ನ ಮಾಡೋದಲ್ಲ. ಕಾರ್ಡಿಯೋ ಎಕ್ಸಸೈಸ್ ಮಾಡಿದ ಹಾಗೆಯೇ ದೇಹದಲ್ಲಿ ಅಥವಾ ಹೈ ಇಂಟೆನ್ಸಿಟಿ ಆಕ್ಟಿವಿಟಿ ಮಾಡಿದಷ್ಟು ದೇಹದಲ್ಲಿ ಕೊರ್ಟಿಸೋಲ್ನ ಪ್ರಮಾಣ ಜಾಸ್ತಿ ಆಗುತ್ತೆ. ಅದು ಇನ್ಸುಲಿನ್ನ ಪ್ರಮಾಣ ಏರಿಕೆಗೆ ಜಾಸ್ತಿ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಹಾಗಾಗಿ ಹೈ ಇಂಟೆನ್ಸಿಟಿ ಎಕ್ಸಸೈಸಸ್ ನ ಬದಲಾಗಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕಾಗುತ್ತೆ. ಅದು ಮಸಲ್ ನ ಇಂಪ್ರೂವ್ ಮಾಡಿ ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ಸಹಾಯ ಮಾಡುತ್ತೆ ಅಥವಾ ಅದನ್ನ ಇನ್ಸುಲಿನ್ ಸೆನ್ಸಿಟಿವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಇದರ ಜೊತೆಗೆ ವಾಕಿಂಗ್ ಒಳ್ಳೆ ಫ್ಯಾಟ್ ಬರ್ನರ್ ಆಗಿ ಕೆಲಸ ಮಾಡುತ್ತೆ. ವಾಕಿಂಗ್ ಕೂಡ ಒಳ್ಳೆ ಎಕ್ಸಸೈಸ್. ನೀವು ಸ್ವಿಮ್ಮಿಂಗ್ ಅನ್ನ ಕೂಡ ಇದಕ್ಕೆ ಒಳ್ಳೆ ಎಕ್ಸಸೈಸ್ ನ ಗ್ರೂಪ್ಗೆ ಸೇರಿಸ್ಕೋಬಹುದು. ಇನ್ನು ಇದರ ಜೊತೆಗೆ ನಾವು ಬೇರೆ ಬೇರೆ ತರದ ಯೋಗ ಇರ್ಬೋದು ಅಥವಾ ಮನಸ್ಸನ್ನ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳುವಂತ ಎಕ್ಸಸೈಸ್ ಅನ್ನ ಕೂಡ ಮಾಡ್ಕೋಬಹುದು. ಈ ರೀತಿಯಲ್ಲಿ ಎಕ್ಸಸೈಸಸ್ ನಾವು ನಮ್ಮ ದೈನಂದಿನ ಚಟುವಟಿಕೆಗೆ ಸೇರಿಸ್ಕೋಬಹುದು. ಇನ್ನು PCOD ಸಮಸ್ಯೆ ಇರುವವರಿಗೂ ಸ್ಟ್ರೆಸ್ಗೂ ಬಹಳ ಅವಿನಾಭಾವ ಸಂಬಂಧ ಅಂತಾನೆ ಹೇಳ್ಬೋದು. ಸ್ಟ್ರೆಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ, PCOD ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸ್ಟ್ರೆಸ್ ಅನ್ನ ಕಡಿಮೆ ಇಟ್ಕೊಳ್ಳೋದು ಬಹಳ ಮುಖ್ಯ. ಸ್ಟ್ರೆಸ್ ಅನ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತಂದ್ರೆ, ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಜರ್ನಲಿಂಗ್ ಬರೀಬಹುದು ಅಥವಾ ವಾಕಿಂಗ್ ಮಾಡ್ಬೋದು, ಒಳ್ಳೆ ಹಾಡುಗಳನ್ನ ಕೇಳ್ಬೋದು. ಇನ್ನು ಇದ್ರ ಜೊತೆಗೆ ಯೋಗ ಪ್ರಾಣಾಯಾಮ ಕೂಡ ನಿಮಗೆ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ನಿದ್ದೆ ಕೂಡ ಅಷ್ಟೇ ಚೆನ್ನಾಗಿ ಮಾಡಬೇಕಾಗುತ್ತೆ. 7 ರಿಂದ 8 ಅವರ್ ನಿದ್ದೆ ಮಾಡಿದ್ರೆ ಮಾತ್ರ ಸ್ಟ್ರೆಸ್ಸು ಕೂಡ ನಿಮಗೆ ಸಂಪೂರ್ಣವಾಗಿ ತೆಗೆದು ಹಾಕೋದಕ್ಕೆ ಸಹಾಯ ಆಗೋದು. ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಇವೆಲ್ಲವನ್ನ ನೀವು ಚೆನ್ನಾಗಿಟ್ಕೊಂಡ್ರೆ ಖಂಡಿತವಾಗ್ಲೂ PCODನ ದೂರ ಇಡ್ಬೋದು. PCOD ದೂರ ಇರೋದು ತುಂಬ ಕಷ್ಟದ ಕೆಲಸ ಅಲ್ಲ. ಬಟ್ ಇವು ಯಾವುದು ನಿಮಗೆ 1 ದಿವಸ 2 ದಿವಸ ಮಾಡುವಂಥ ಕೆಲಸ ಆಗಿರೋದಿಲ್ಲ. ಕನ್ಸಿಸ್ಟೆಂಟ್ ಆಗಿ ಇವುಗಳನ್ನ ಮಾಡ್ಕೊಂಡು ಹೋದ್ರೆ ಮಾತ್ರ ನೀವು PCODನ ದೂರ ಇಡೋದಕ್ಕೆ ಸಾಧ್ಯ ಆಗೋದು. ಪ್ರತಿದಿನ ಇವುಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಇವುಗಳನ್ನ ಮಾಡ್ತಾನೆ ಬರಬೇಕು. ಆಗ ನೀವು PCODನ ದೂರ ಇಡ್ಬೋದು. ಒಂದಿಷ್ಟು PCOD ವಿಚಾರವಾಗಿ ಒಂದಿಷ್ಟು ಮಿತ್ಗಳಿದೆ, ಅದನ್ನ ಇವತ್ತು ನಾನು ಕ್ಲಿಯರ್ ಮಾಡ್ತೀನಿ. ಪೀರಿಯಡ್ಸ್ ಬರ್ತಾ ಇದೆ ಹಾಗಾಗಿ ನನಗೆ PCOD ಇಲ್ಲ. ಖಂಡಿತ ತಪ್ಪು ಕಲ್ಪನೆ ಇದು. ಪೀರಿಯಡ್ಸ್ ಬರ್ತಾ ಇದ್ರು ಎಲ್ಲಾದ್ರೂ ಇರೆಗ್ಯುಲರ್ ಪೀರಿಯಡ್ಸ್ ಕಾಣಿಸ್ಕೊಳ್ತಾ ಹೋಯ್ತು ಅಂತಂದ್ರೆ ಖಂಡಿತವಾಗ್ಲೂ PCOD ಬರುತ್ತೆ. PCOD ಇದ್ರೆ ಪ್ರೆಗ್ನೆಂಟ್ ಆಗಲ್ಲ, ಇದು ಕೂಡ ತಪ್ಪು ಕಲ್ಪನೆ. PCODನ ಟ್ರೀಟ್ ಮಾಡಬಹುದು, ಹಾಗೆ ಕನ್ಸೀವ್ ಕೂಡ ಆಗುವಂತ ಚಾನ್ಸಸ್ ಇದೆ. ಮಾತ್ರೆಗಳನ್ನ ತಿನ್ನೋದ್ರಿಂದ PCOD ಸಾಲ್ವ್ ಆಗುತ್ತೆ? ಖಂಡಿತ ಇಲ್ಲ. ಮಾತ್ರೆಗಳು ಸಿಂಪ್ಟಮ್ ಟ್ರೀಟ್ಮೆಂಟ್ ಅಷ್ಟೇ. PCODನ ಸರಿ ಮಾಡ್ಕೋಬೇಕು ಅಂತಂದ್ರೆ ನಿಮ್ಮ ಲೈಫ್ ಸ್ಟೈಲ್ ಅನ್ನೇ ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸಪೂರ ದೇಹ ಇರುವವರಿಗೆ ಅಥವಾ ಸಣ್ಣ ಇರೋರಿಗೆ PCOD ಬರೋದಿಲ್ಲ, ಖಂಡಿತವಾಗ್ಲೂ ಇಲ್ಲ. ಲೀನ್ PCOD ಅಂತಾನೂ ಇದೆ. ದೇಹದ ತೂಕ ಹೆಚ್ಚಾಗೋದಿಲ್ಲ, ಆದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಆ ಮೂಲಕ ಕೂಡ PCOD ಬರುತ್ತೆ. PCOD ಅಂದ್ರೆ ಲೈಫ್ ಸೆಂಟೆನ್ಸ್ ಅಲ್ಲ ಅನ್ನೋದು ಇಷ್ಟು ಕೇಳಿದ್ಮೇಲೆ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೊಂತೀನಿ. ಹಾಗಾಗಿ PCOD ಒಂದು ಸಾಲ್ವ್ ಮಾಡಕ್ಕೆ ಆಗದೆ ಇರುವಂತ ಸಮಸ್ಯೆ ಅಂತೂ ಖಂಡಿತ ಅಲ್ಲ. ನೀವು ಎಷ್ಟು ಬೇಗ ಅದಕ್ಕೆ ಅಟೆನ್ಷನ್ ಕೊಡ್ತೀರಿ, PCOD ಅನ್ನೋದೇ ನನಗೆ ಅಟೆನ್ಷನ್ ಕೊಡು ಅಂತ ಕೇಳುತ್ತೆ. ಹಾಗಾಗಿ ನೀವು ಎಷ್ಟು ಬೇಗ ಅಟೆನ್ಷನ್ ಕೊಡ್ತೀರಿ ಅಷ್ಟು ಬೇಗ PCODಯನ್ನ ಸರಿ ಮಾಡ್ಕೋಬಹುದು. 3 ತಿಂಗಳಲ್ಲೇ ಪೀರಿಯಡ್ಸ್ ರೆಗ್ಯುಲೇಟ್ ಮಾಡ್ಕೋಬಹುದು. 6 ತಿಂಗಳು ಅನ್ನೋಷ್ಟೊತ್ತಿಗೆ ಬಹುತೇಕ ಸಿಂಪ್ಟಮ್ಗಳು ಇಲ್ಲವಾಗುತ್ತೆ. ಹಾಗಾಗಿ PCODಯಿಂದ ಹೊರಬರೋದು ಈಸಿ. ನೀವು ಅದಕ್ಕೆ ಕೆಲಸ ಮಾಡಬೇಕು ಅಷ್ಟೇ.